ಕೊಪ್ಪಳದಲ್ಲಿ ಬಡವರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇತ್ತು. ಮುನೀರಾಬಾದ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಈ ಅಕ್ಕಿಯನ್ನ ಸೀಸ್ ಮಾಡಿದ್ದಾರೆ. ಹೊಲವೊಂದರಲ್ಲಿ 150 ಟನ್ ಅಕ್ಕಿಯನ್ನ ಅಡಗಿಸಿ ಇಡಲಾಗಿತ್ತು. ಕೊಪ್ಪಳ ತಾಲೂಕಿನ ಕುಕನಪಳ್ಳಿ ಸಮೀಪ ಈ ರೀತಿ ಅಕ್ಕಿಯನ್ನ ದಾಸ್ತಾನು ಮಾಡಲಾಗಿತ್ತು. ಅನ್ನಭಾಗ್ಯ ಅಕ್ಕಿಯನ್ನ ಅಕ್ರಮವಾಗಿ ದಾಸ್ತಾನು ಮಾಡಿ ಅದನ್ನ ಅನಂತರ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂತದ್ದು. ಇದೀಗ ಪೊಲೀಸರು ಆ ಒಂದು ದಾಸ್ತಾನುದಾರರ ಮೇಲೆ ದಾಳಿ ನಡೆಸಿದ್ದಾರೆ. ಅಕ್ಕಿಯನ್ನ ಸೀಸ್ ಮಾಡಿದ್ದಾರೆ. ಜಮೀನಿನಲ್ಲಿ ಸಂಗ್ರಹಿಸಿದ 150 ಟನ್ ಅಕ್ಕಿಯನ್ನ ಸೀಸ್ ಮಾಡಿದ್ದಾರೆ. ಕೊಪ್ಪಳ ತಾಲೂಕಿನ ಕುಕನಪಳ್ಳಿ ಸಮೀಪ ಈ ರೀತಿ ಅನ್ನಭಾಗ್ಯ ಅಕ್ಕಿಯನ್ನ ಅಕ್ರಮವಾಗಿ ದಾಸ್ತಾನು ಮಾಡಲಾಗಿತ್ತು. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅನ್ನಭಾಗ್ಯ ಯೋಜನೆಯಡಿ ಏನಂತಾರೆ ಬಡವರಿಗೆ ವಿತರಣೆ ಮಾಡತಕ್ಕಂತಹ ಅಕ್ಕಿ ಏನಂತಾರೆ ಇವತ್ತು ಕಳ್ಳಕಾಕರ ಪಾಲಾಗ್ತಾ ಇದೆ, ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ಅಂತಹ ಒಂದು ಈ ಒಂದು ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಇಂತಹ ಒಂದು ದಾಸ್ತಾನು ಸಂಗ್ರಹದ ಮೇಲೆ ಇವತ್ತು ಕೊಪ್ಪಳದ ಆಹಾರ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಒಂದು ದಾಳಿಯನ್ನ ನಡೆಸಿ ಅಪಾರ ಪ್ರಮಾಣದ ಅಕ್ಕಿ ಮೂಟೆಗಳನ್ನ ವಶಕ್ಕೆ ಪಡೆದಿದ್ದಾರೆ. ಕೊಪ್ಪಳ ತಾಲೂಕಿನ ಮುನೀರಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಕುಕುನ್ಪಳ್ಳಿ ಗ್ರಾಮದ ಹೊರವಲಯದಲ್ಲಿರುವಂತಹ ಒಂದು ಜಮೀನು ಏನಿದೆ ಈ ಜಮೀನಿನಲ್ಲಿ ಈಗಾಗಲೇ ಏನಂತಂದ್ರೆ ಸಾವಿರಾರು ಅಕ್ಕಿ ಮೂಟೆಗಳು ಕೂಡ ಪತ್ತೆಯಾಗಿದ್ದಾವೆ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇರಬಹುದು. ಇವೆಲ್ಲವೂ ಕೂಡ ಏನಂತಂದ್ರೆ ಬಡವರಿಗೆ ಗ್ರಾಮೀಣ ಭಾಗದಲ್ಲಿ ವಿತರಣೆ ಮಾಡಲಿಕ್ಕೆ ಸರ್ಕಾರದಿಂದ ವಿತರಣೆ ಆದಂತಹ ಅನ್ನಭಾಗ್ಯ ಅಕ್ಕಿ ಯೋಜನೆ ಒಂದು ಇದಾಗಿತ್ತು. ಈಗಾಗಲೇ ಏನಂತಂದ್ರೆ ಈ ಒಂದು ಗುಡೌನ್ಗೆ ಪೊಲೀಸರು ಪೊಲೀಸ್ ಭದ್ರತೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಒಂದು DR ವ್ಯಾನ್ ಈಗಾಗಲೇ ಇಲ್ಲಿ ಮುಖಾಮ್ ಹೂಡಿದೆ. ಈ ಒಂದು ಕುಕುನ್ಪಳ್ಳಿ ಹೊರವಲಯದಲ್ಲಿ ಇರತಕ್ಕಂತಹ ಈ ಶೆಡ್ ಏನಿದೆ ಈ ಶೆಡ್ ನಲ್ಲಿ ಈಗಾಗಲೇ ಸುಮಾರು 150ರಿಂದ 200 ಟನ್ ಅಕ್ಕಿ ಪತ್ತೆಯಾಗಿದೆ ಅಂತ ಒಂದು ಅಂದಾಜನ್ನ ಮಾಡಲಾಗ್ತಾ ಇದೆ. ಈಗ ನೀವು ಹೊರಗಡೆ ನೋಡ್ತಾ ಇದ್ರಿ, ಇವೆಲ್ಲವೂ ಕೂಡ ಅಂದ್ರೆ 50ರಿಂದ 50 ಕೆಜಿ ಭಾರಕ್ಕೆ ತೂಗುವಂತಹ ಒಂದು ಅಕ್ಕಿ ಮೂಟೆಗಳು ಪತ್ತೆಯಾಗಿದ್ದಾವೆ. ಇದು ಹೊರಗಡೆ ಇಷ್ಟ ಆದ್ರೆ ಈ ಗುಡೌನಿನ ಒಳಗಡೆನೂ ಕೂಡ ಸಾಕಷ್ಟು ಪ್ರಮಾಣದ ಅಕ್ಕಿಯನ್ನ ದಾಸ್ತಾನು ಮಾಡಲಾಗ್ತಾ ಇದೆ. ಈಗಾಗಲೇ ಬಳ್ಳಾರಿ ವಲಯದ IGP ಅವರ ಒಂದು ಸೂಚನೆಯ ಮೇರೆಗೆ ಕೊಪ್ಪಳದ ಮುನೀರಾಬಾದ್ ಪೊಲೀಸರು ಏನಂದ್ರೆ ಈ ಒಂದು ದಾಳಿಯನ್ನ ನಡೆಸಿದ್ದಾರೆ. ಹೀಗಾಗಿ ಗ್ರಾಮೀಣ ಭಾಗದಲ್ಲಿ ವಿತರಣೆ ಮಾಡತಕ್ಕಂತಹ ಅಕ್ಕಿಯನ್ನ ಸಂಗ್ರಹ ಮಾಡಿ ಈ ಒಂದು ಪಾಯಿಂಟ್ ನಲ್ಲಿ ತಂದು ಸಂಗ್ರಹಣ ಮಾಡ್ತಾ ಇದ್ರು. ಇಲ್ಲಿಂದ ಹೆಚ್ಚಿನ ದರಕ್ಕೆ ಇಲ್ಲಿಂದ ಅಕ್ಕಿಯನ್ನ ರೈಸ್ ಮಿಲ್ ಮಾಲೀಕರಿಗೆ ಒಂದು ಮಾರಾಟ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಒಂದು ಈಗಾಗಲೇ ಅಂತಂದ್ರೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈಗಾಗಲೇ ಅಧಿಕಾರಿಗಳು ಒಂದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯ ಮುನೀರಾಬಾದ್ ಪೊಲೀಸ್ ಠಾಣೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಒಂದು ದೂರನ್ನ ದಾಖಲಿಸಲಿಕ್ಕೆ ಕೂಡ ಮುಂದಾಗಿದ್ದಾರೆ. ಇನ್ನು ಪೊಲೀಸ್ ತನಿಖೆಯ ಬಳಿಕ ಅಷ್ಟೇ ಈ ಒಂದು ಅಕ್ಕಿಯನ್ನ ಯಾರು ಸಂಗ್ರಹ ಮಾಡ್ತಾ ಇದ್ರು, ಇದರ ಕಿಂಗ್ ಪಿನ್ ಯಾರು ಅಂತಕ್ಕಂಥದ್ದನ್ನ ಪೊಲೀಸ್ ತನಿಖೆಯ ವೇಳೆ ಬಯಲಾಗಬೇಕಾಗಿದೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳದಲ್ಲಿ ಬಡವರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇತ್ತು. ಮುನೀರಾಬಾದ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಈ ಅಕ್ಕಿಯನ್ನ ಸೀಸ್ ಮಾಡಿದ್ದಾರೆ. ಹೊಲವೊಂದರಲ್ಲಿ 150 ಟನ್ ಅಕ್ಕಿಯನ್ನ ಅಡಗಿಸಿ ಇಡಲಾಗಿತ್ತು. ಕೊಪ್ಪಳ ತಾಲೂಕಿನ ಕುಕನಪಳ್ಳಿ ಸಮೀಪ ಈ ರೀತಿ ಅಕ್ಕಿಯನ್ನ ದಾಸ್ತಾನು ಮಾಡಲಾಗಿತ್ತು. ಅನ್ನಭಾಗ್ಯ ಅಕ್ಕಿಯನ್ನ ಅಕ್ರಮವಾಗಿ ದಾಸ್ತಾನು ಮಾಡಿ ಅದನ್ನ ಅನಂತರ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂತದ್ದು. ಇದೀಗ ಪೊಲೀಸರು ಆ ಒಂದು ದಾಸ್ತಾನುದಾರರ ಮೇಲೆ ದಾಳಿ ನಡೆಸಿದ್ದಾರೆ. ಅಕ್ಕಿಯನ್ನ ಸೀಸ್ ಮಾಡಿದ್ದಾರೆ. ಜಮೀನಿನಲ್ಲಿ ಸಂಗ್ರಹಿಸಿದ 150 ಟನ್ ಅಕ್ಕಿಯನ್ನ ಸೀಸ್ ಮಾಡಿದ್ದಾರೆ. ಕೊಪ್ಪಳ ತಾಲೂಕಿನ ಕುಕನಪಳ್ಳಿ ಸಮೀಪ ಈ ರೀತಿ ಅನ್ನಭಾಗ್ಯ ಅಕ್ಕಿಯನ್ನ ಅಕ್ರಮವಾಗಿ ದಾಸ್ತಾನು ಮಾಡಲಾಗಿತ್ತು. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅನ್ನಭಾಗ್ಯ ಯೋಜನೆಯಡಿ ಏನಂತಾರೆ ಬಡವರಿಗೆ ವಿತರಣೆ ಮಾಡತಕ್ಕಂತಹ ಅಕ್ಕಿ ಏನಂತಾರೆ ಇವತ್ತು ಕಳ್ಳಕಾಕರ ಪಾಲಾಗ್ತಾ ಇದೆ, ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ಅಂತಹ ಒಂದು ಈ ಒಂದು ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಇಂತಹ ಒಂದು ದಾಸ್ತಾನು ಸಂಗ್ರಹದ ಮೇಲೆ ಇವತ್ತು ಕೊಪ್ಪಳದ ಆಹಾರ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಒಂದು ದಾಳಿಯನ್ನ ನಡೆಸಿ ಅಪಾರ ಪ್ರಮಾಣದ ಅಕ್ಕಿ ಮೂಟೆಗಳನ್ನ ವಶಕ್ಕೆ ಪಡೆದಿದ್ದಾರೆ. ಕೊಪ್ಪಳ ತಾಲೂಕಿನ ಮುನೀರಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಕುಕುನ್ಪಳ್ಳಿ ಗ್ರಾಮದ ಹೊರವಲಯದಲ್ಲಿರುವಂತಹ ಒಂದು ಜಮೀನು ಏನಿದೆ ಈ ಜಮೀನಿನಲ್ಲಿ ಈಗಾಗಲೇ ಏನಂತಂದ್ರೆ ಸಾವಿರಾರು ಅಕ್ಕಿ ಮೂಟೆಗಳು ಕೂಡ ಪತ್ತೆಯಾಗಿದ್ದಾವೆ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇರಬಹುದು. ಇವೆಲ್ಲವೂ ಕೂಡ ಏನಂತಂದ್ರೆ ಬಡವರಿಗೆ ಗ್ರಾಮೀಣ ಭಾಗದಲ್ಲಿ ವಿತರಣೆ ಮಾಡಲಿಕ್ಕೆ ಸರ್ಕಾರದಿಂದ ವಿತರಣೆ ಆದಂತಹ ಅನ್ನಭಾಗ್ಯ ಅಕ್ಕಿ ಯೋಜನೆ ಒಂದು ಇದಾಗಿತ್ತು. ಈಗಾಗಲೇ ಏನಂತಂದ್ರೆ ಈ ಒಂದು ಗುಡೌನ್ಗೆ ಪೊಲೀಸರು ಪೊಲೀಸ್ ಭದ್ರತೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಒಂದು DR ವ್ಯಾನ್ ಈಗಾಗಲೇ ಇಲ್ಲಿ ಮುಖಾಮ್ ಹೂಡಿದೆ. ಈ ಒಂದು ಕುಕುನ್ಪಳ್ಳಿ ಹೊರ
ಹೊರವಲಯದಲ್ಲಿ ಇರತಕ್ಕಂತಹ ಈ ಶೆಡ್ ಏನಿದೆ, ಈ ಶೆಡ್ನಲ್ಲಿ ಈಗಾಗಲೇ ಸುಮಾರು 150ರಿಂದ 200 ಟನ್ ಅಕ್ಕಿ ಪತ್ತೆಯಾಗಿದೆ ಅಂತ ಒಂದು ಅಂದಾಜನ್ನ ಮಾಡಲಾಗ್ತಾ ಇದೆ. ಈಗ ನೀವು ಹೊರಗಡೆ ನೋಡ್ತಾ ಇದ್ರಿ, ಇವೆಲ್ಲವೂ ಕೂಡ ಅಂದ್ರೆ 50ರಿಂದ 50 ಕೆಜಿ ಭಾರಕ್ಕೆ ಏನು ತೂಗುವಂತಹ ಒಂದು ಅಕ್ಕಿ ಮೂಟೆಗಳು ಪತ್ತೆಯಾಗಿದ್ದಾವೆ. ಇದು ಹೊರಗಡೆ ಇಷ್ಟ ಆದ್ರೆ ಈ ಗುಡೌನಿನ ಒಳಗಡೆನೂ ಕೂಡ ಸಾಕಷ್ಟು ಪ್ರಮಾಣದ ಅಕ್ಕಿಯನ್ನ ದಾಸ್ತಾನು ಮಾಡಲಾಗ್ತಾ ಇದೆ. ಈಗಾಗಲೇ ಏನು ಬಳ್ಳಾರಿ ವಲಯದ ಐಜಿಪಿ ಅವರ ಒಂದು ಸೂಚನೆಯ ಮೇರೆಗೆ ಕೊಪ್ಪಳದ ಮುನಿರಾಬಾದ್ ಪೊಲೀಸರು ಏನಂದ್ರೆ ಈ ಒಂದು ದಾಳಿಯನ್ನ ನಡೆಸಿದ್ದಾರೆ. ಹೀಗಾಗಿ ಏನು ಗ್ರಾಮೀಣ ಭಾಗದಲ್ಲಿ ವಿತರಣೆ ಮಾಡತಕ್ಕಂತಹ ಅಕ್ಕಿಯನ್ನ ಸಂಗ್ರಹ ಮಾಡಿ ಈ ಒಂದು ಪಾಯಿಂಟ್ ನಲ್ಲಿ ತಂದು ಸಂಗ್ರಹಣ ಮಾಡ್ತಾ ಇದ್ರು. ಇಲ್ಲಿಂದ ಏನು ಹೆಚ್ಚಿನ ಏನು ದರಕ್ಕೆ ಇಲ್ಲಿಂದ ಅಕ್ಕಿಯನ್ನ ಏನು ರೈಸ್ ಮಿಲ್ ಮಾಲೀಕರಿಗೆ ಒಂದು ಮಾರಾಟ ಮಾಡ್ತಾ ಇದ್ರು ಅಂತಕ್ಕಂತಹದ್ದು ಒಂದು ಈಗಾಗಲೇ ಅಂತಾರೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈಗಾಗಲೇ ಅಧಿಕಾರಿಗಳು ಒಂದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯ ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಒಂದು ದೂರನ್ನ ದಾಖಲಿಸಲಿಕ್ಕೆ ಕೂಡ ಮುಂದಾಗಿದ್ದಾರೆ. ಇನ್ನು ಪೊಲೀಸ್ ತನಿಖೆಯ ಬಳಿಕ ಅಷ್ಟೇ ಈ ಒಂದು ಅಕ್ಕಿಯನ್ನ ಯಾರು ಸಂಗ್ರಹ ಮಾಡ್ತಾ ಇದ್ರು, ಇದರ ಕಿಂಗ್ ಪಿನ್ ಯಾರು ಅಂತಕ್ಕಂಥದ್ದನ್ನ ಪೊಲೀಸ್ ತನಿಖೆಯ ವೇಳೆ ಬಯಲಾಗಬೇಕಾಗಿದೆ. ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳದಲ್ಲಿ ಬಡವರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇತ್ತು. ಮುನಿರಾಬಾದ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಈ ಅಕ್ಕಿಯನ್ನ ಸೀಸ್ ಮಾಡಿದ್ದಾರೆ. ಹೊಲವೊಂದರಲ್ಲಿ 150 ಟನ್ ಅಕ್ಕಿಯನ್ನ ಅಡಗಿಸಿ ಇಡಲಾಗಿತ್ತು. ಕೊಪ್ಪಳ ತಾಲೂಕಿನ ಕುಕನಪಳ್ಳಿ ಸಮೀಪ ಈ ರೀತಿ ಅಕ್ಕಿಯನ್ನ ದಾಸ್ತಾನು ಮಾಡಲಾಗಿತ್ತು. ಅನ್ನಭಾಗ್ಯ ಅಕ್ಕಿಯನ್ನ ಅಕ್ರಮವಾಗಿ ದಾಸ್ತಾನು ಮಾಡಿ ಅದನ್ನ ಅನಂತರ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂತದ್ದು. ಇದೀಗ ಪೊಲೀಸರು ಆ ಒಂದು ದಾಸ್ತಾನುದಾರರ ಮೇಲೆ ದಾಳಿ ನಡೆಸಿದ್ದಾರೆ, ಅಕ್ಕಿಯನ್ನ ಸೀಸ್ ಮಾಡಿದ್ದಾರೆ. ಜಮೀನಿನಲ್ಲಿ ಸಂಗ್ರಹಿಸಿದ 150 ಟನ್ ಅಕ್ಕಿಯನ್ನ ಸೀಸ್ ಮಾಡಿದ್ದಾರೆ. ಕೊಪ್ಪಳ ತಾಲೂಕಿನ ಕೂಕನಪಳ್ಳಿ ಸಮೀಪ ಈ ರೀತಿ ಅನ್ನಭಾಗ್ಯ ಅಕ್ಕಿಯನ್ನ ಅಕ್ರಮವಾಗಿ ದಾಸ್ತಾನು ಮಾಡಲಾಗಿತ್ತು. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅನ್ನಭಾಗ್ಯ ಯೋಜನೆಯಡಿ ಏನಂತಾರೆ ಬಡವರಿಗೆ ವಿತರಣೆ ಮಾಡತಕ್ಕಂತಹ ಅಕ್ಕಿ ಏನಂತಾರೆ ಇವತ್ತು ಕಳ್ಳಕಾಕರ ಪಾಲಾಗ್ತಾ ಇದೆ, ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ಅಂತಹ ಒಂದು ಏನು ಈ ಒಂದು ಜಿಲ್ಲೆಯಲ್ಲಿ, ಕೊಪ್ಪಳ ಜಿಲ್ಲೆಯಲ್ಲಿ ಇಂತಹ ಒಂದು ದಾಸ್ತಾನು ಸಂಗ್ರಹದ ಮೇಲೆ ಇವತ್ತು ಕೊಪ್ಪಳದ ಏನು ಆಹಾರ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಒಂದು ದಾಳಿಯನ್ನ ನಡೆಸಿ ಅಪಾರ ಪ್ರಮಾಣದ ಅಕ್ಕಿ ಮೂಟೆಗಳನ್ನ ವಶಕ್ಕೆ ಪಡೆದಿದ್ದಾರೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಕುಕುನ್ಪಳ್ಳಿ ಗ್ರಾಮದ ಹೊರವಲಯದಲ್ಲಿರುವಂತಹ ಒಂದು ಏನು ಜಮೀನು ಏನಿದೆ, ಈ ಜಮೀನಿನಲ್ಲಿ ಈಗಾಗಲೇ ಏನಂತಂದ್ರೆ ಸಾವಿರಾರು ಅಕ್ಕಿ ಮೂಟೆಗಳು ಕೂಡ ಪತ್ತೆಯಾಗಿದ್ದಾವೆ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇರಬಹುದು. ಇವೆಲ್ಲವೂ ಕೂಡ ಏನಂತಂದ್ರೆ ಬಡವರಿಗೆ ಏನು ಗ್ರಾಮೀಣ ಭಾಗದಲ್ಲಿ ವಿತರಣೆ ಮಾಡಲಿಕ್ಕೆ ಏನು ಸರ್ಕಾರದಿಂದ ವಿತರಣೆ ಆದಂತಹ ಅನ್ನಭಾಗ್ಯ ಅಕ್ಕಿ ಯೋಜನೆ ಒಂದು ಇದಾಗಿತ್ತು. ಈಗಾಗಲೇ ಏನಂತಂದ್ರೆ ಈ ಒಂದು ಗುಡೌನ್ಗೆ ಪೊಲೀಸರು ಪೊಲೀಸ್ ಭದ್ರತೆಯನ್ನು ಕೂಡ ಏನು ಕೊಟ್ಟಿದ್ದಾರೆ. ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಒಂದು ಡಿಆರ್ ವ್ಯಾನ್ ಈಗಾಗಲೇ ಇಲ್ಲಿ ಮುಖಾಮ್ ಹೂಡಿದೆ. ಈ ಒಂದು ಕುಕುನ್ಪಳ್ಳಿ ಹೊರವಲಯದಲ್ಲಿ ಇರತಕ್ಕಂತಹ ಈ ಶೆಡ್ ಏನಿದೆ, ಈ ಶೆಡ್ ನಲ್ಲಿ ಈಗಾಗಲೇ ಸುಮಾರು 150ರಿಂದ 200 ಟನ್ ಅಕ್ಕಿ ಪತ್ತೆಯಾಗಿದೆ ಅಂತ ಒಂದು ಅಂದಾಜನ್ನ ಮಾಡಲಾಗ್ತಾ ಇದೆ. ಈಗ ನೀವು ಹೊರಗಡೆ ನೋಡ್ತಾ ಇದ್ರಿ, ಇವೆಲ್ಲವೂ ಕೂಡ ಅಂದ್ರೆ 50ರಿಂದ 50 ಕೆಜಿ ಭಾರಕ್ಕೆ ಏನು ತೂಗುವಂತಹ ಒಂದು ಅಕ್ಕಿ ಮೂಟೆಗಳು ಪತ್ತೆಯಾಗಿದ್ದಾವೆ. ಇದು ಹೊರಗಡೆ ಇಷ್ಟ ಆದ್ರೆ ಈ ಗುಡೌನಿನ ಒಳಗಡೆನೂ ಕೂಡ ಸಾಕಷ್ಟು ಪ್ರಮಾಣದ ಅಕ್ಕಿಯನ್ನ ದಾಸ್ತಾನು ಮಾಡಲಾಗ್ತಾ ಇದೆ. ಈಗಾಗಲೇ ಏನು ಬಳ್ಳಾರಿ ವಲಯದ ಐಜಿಪಿ ಅವರ ಒಂದು ಸೂಚನೆಯ ಮೇರೆಗೆ ಕೊಪ್ಪಳದ ಮುನಿರಾಬಾದ್ ಪೊಲೀಸರು ಏನಂದ್ರೆ ಈ ಒಂದು ದಾಳಿಯನ್ನ ನಡೆಸಿದ್ದಾರೆ. ಹೀಗಾಗಿ ಏನು ಗ್ರಾಮೀಣ ಭಾಗದಲ್ಲಿ ವಿತರಣೆ ಮಾಡತಕ್ಕಂತಹ ಅಕ್ಕಿಯನ್ನ ಸಂಗ್ರಹ ಮಾಡಿ ಈ ಒಂದು ಪಾಯಿಂಟ್ ನಲ್ಲಿ ತಂದು ಸಂಗ್ರಹಣ ಮಾಡ್ತಾ ಇದ್ರು. ಇಲ್ಲಿಂದ ಏನು ಹೆಚ್ಚಿನ ಏನು ದರಕ್ಕೆ ಇಲ್ಲಿಂದ ಅಕ್ಕಿಯನ್ನ ಏನು ರೈಸ್ ಮಿಲ್ ಮಾಲೀಕರಿಗೆ ಒಂದು ಮಾರಾಟ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಒಂದು ಈಗಾಗಲೇ ಅಂತಾರೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈಗಾಗಲೇ ಅಧಿಕಾರಿಗಳು ಒಂದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯ ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಒಂದು ದೂರನ್ನ ದಾಖಲಿಸಲಿಕ್ಕೆ ಕೂಡ ಮುಂದಾಗಿದ್ದಾರೆ. ಇನ್ನು ಪೊಲೀಸ್ ತನಿಖೆಯ ಬಳಿಕ ಅಷ್ಟೇ ಈ ಒಂದು ಅಕ್ಕಿಯನ್ನ ಯಾರು ಸಂಗ್ರಹ ಮಾಡ್ತಾ ಇದ್ರು, ಇದರ ಕಿಂಗ್ ಪಿನ್ ಯಾರು ಅಂತಕ್ಕಂಥದ್ದನ್ನ ಪೊಲೀಸ್ ತನಿಖೆಯ ವೇಳೆ ಬಯಲಾಗಬೇಕಾಗಿದೆ. ಹಿರೇಮಠ್, ರಿಪಬ್ಲಿಕ್